ಒಂದೇ ಜಗದ್ಗುರು ತೇನ ವಿನತರಣಮಪಿ ನ ಚಲತಿ. ಇದು ನಾವು ಕಂಡುಕೊಂಡಿರುವ ಸತ್ಯ. ಸನ್ಮಾರ್ಗದಲ್ಲಿ ನಡೆದು ಸತ್ಕರ್ಮ ಆಚರಣೆಯಿಂದ ಭಕ್ತಿಯ ಪರಾಕಾಷ್ಠೆಯನ್ನ ತಲುಪಿ ಶಾಶ್ವತ ತೃಪ್ತಿಯನ್ನ ಮುಕ್ತಿಯನ್ನ ಕಾಣಬಹುದು ಎಂದು ತೋರಿಸಿಕೊಟ್ಟವರು ನಮ್ಮ ತಂದೆಯವರು. ತಂದೆಯವರ ಆಶಯದಂತೆ ಅಲ್ಲ, ಚಂಪಕಾನಾಡಿನ ಸಮಸ್ತ ಸೌಭಾಗ್ಯದ ಬಾಗಿಲು ತೆರೆಯುವಂತೆ ಪಾರ್ಥನನ್ನ ಸೋಲಿಸುವ ಮುಖಾಂತರ ಶ್ರೀಕೃಷ್ಣನ ದರ್ಶನದ ಮಹತ್ ಕಾರ್ಯಕ್ಕೆ ಸಿದ್ಧನಾದ ನಾನು ತಾಯಿಯಲ್ಲಿಗೆ ಆಶೀರ್ವಾದವನ್ನ ಪಡೆಯಲು ಬಂದಿದ್ದೇನೆ. ಇದು ನಮಗೊಂದು ಯುದ್ಧ ಅಲ್ಲ, ಸುವರ್ಣ ಮಹೋತ್ಸವ. ವೇಗಲಿದ್ದ ಬಂದ ನಿನ್ನ ಈ ಪರಿ ನನಗೆ ಹೊಸತು. ಕೈಯಲ್ಲಿ ಹೀರ ಧನಸ್ಸು, ಬೀಗ ಬತ್ತಳಿಕೆ, ದೊಡ್ಡ ಕವಚ, ಏನೋ ವಿಶೇಷವನ್ನ ಹೇಳ್ತಾ ಇದೆ ಕಂದ. ಏನದು? ಗೋತ್ರ ಹತ್ಯಾದೋಷ ನಿವಾರಣೆಗಾಗಿ ಅಶ್ವಮೇಧ ಯಜ್ಞವನ್ನ ಮಾಡ್ತಾ ಇದ್ದಾನೆ. ಆ ನಿಮಿತ್ತ ದೇಶ ಸಂಚಾರಕ್ಕಾಗಿ ಬಿಟ್ಟ ಕುದುರೆ ನಮ್ಮ ರಾಜ್ಯವನ್ನ ಬಂದು ತಲುಪಿದೆಯಂತೆ. ಮಹಾರಾಜರು ಕುದುರೆಯನ್ನ ಬಂಧಿಸಿ ಯುದ್ಧಕ್ಕೆ ಆಹ್ವಾನವನ್ನ ನೀಡಿದ್ದಾರೆ. ಹಾಗೆಯೇ ಸೇನೆಯನ್ನು ಅಣಿಗೊಳಿಸುತ್ತಿದ್ದಾರೆ. ಪಾಂಡವರ ಸೇನೆಯನ್ನ ತಡೆಯುವಲ್ಲಿ ಚಂಪಕಾವತಿಯ ಸೇನೆಯನ್ನು ಮುನ್ನಡೆಸುವ ಹೊಣೆಗಾರಿಕೆಯನ್ನ ವಹಿಸಿಕೊಂಡ ಕಾರಣ ನಾನು ಆತುರ ಅವಸರದಿಂದ ಯುದ್ಧಕ್ಕೆ ಅಣಿಯಾಗಿ ಹೊರಟಿದ್ದೇನಮ್ಮ. ಹಾಗಾಗಿ ನನಗೆ ಆಶೀರ್ವಾದವನ್ನು ನೀಡುತ್ತಾರೆ. ಸಾರ್ಥಕವಾಯಿತು ಮಗನೇ. ಲೇಸು ಮಗನೇ ಪಾಂಡು ಸುತರೆ ರಚಿಸುತ್ತೀಯ ಲೇಸು ಮಗನೇ ಪಾಂಡು ಸುತರೆ ರಚಿಸುತ್ತೀಯ ಪಾಂಡು ಸುತರ ರಚಿಸುತ್ತೀಯ ವಾಸುದೇವನು ದಯದಿ ವಾಸುದೇವನು ದಯದಿ ಮೈ ಸಿರಿಯನು ತೋರೆ ಬಹುದೆಂಬ ಮೈದಿರಿಯನು ತೋರಲಿಗಿದ ಬಹುದೆಂಬ ಆದೆಯನ್ನಯ ಮನದಿ ಆದೆಯನ್ನಯ ಮನದಿ ಮೈದಿರಿಯನು ತೋರಲಿಗಿದ ಬಹುದೆಂಬ ಆದೆಯನ್ನಯ ಮನದಿ ಮೈದಿರಿಯನ್ನು ದೊರಲಿಸಿದಬಹುದೆಂಬ ಆದೆಯನ್ನಯ ಮನದಿ ಆದೆಯನ್ನಯ ಮನದಿ ಜಗತ್ಪಾಲಕನಾದ ಶ್ರೀಕೃಷ್ಣನು ಸಕಲ ವಿಧದಿಂದಲೂ ಪಾಂಡವರನ್ನ ಆರಕ್ಷಿಸುತ್ತಿರುವುದು ನಮಗೆ ತಿಳಿದ ವಿಚಾರವೇ. ಈ ಕಾರಣದಿಂದಲಾದರೂ ಶ್ರೀಹರಿಯ ಪಾವನಾಂಗವನ್ನ ಕಣ್ತುಂಬ ಕಾಣುವ ಆಸೆ. ಆ ಭಾಗ್ಯ ನನಗೆ ಸಿಕ್ಕೀತೆ ಎಂಬುದು ನಿರೀಕ್ಷೆ ಮಗನೇ. ಆ ವಿಚಾರದಲ್ಲಿ ಅನುಮಾನ ಕೃಷ್ಣ ರಾಯನ ಶ್ರೀ
ಬಂದರೆ ಹಿಂಬಾಲಿಸಿಕೊಂಡು ಬರುತ್ತದೆ ಅಮ್ಮ. ಹಾ ಆ ಕ್ರಮದಲ್ಲಿ ಅರ್ಜುನನನ್ನ ಹಿಡಿದರೆ ಹಾ. ಆ ಹರಿಯು ಬರುತ್ತಾನೆ. ಹಾ ಹಾ ರಣಕ್ಷೇತ್ರಕ್ಕೆ ಮುನ್ನುಗ್ಗುವ ನಿನಗೊಂದು ಮಾತು ಕಂದ. ದಿಟ್ಟ ಕೃಷ್ಣಾರ್ಜುನ ಇದಿರಾಗಿ ದಿಟ್ಟ ಕೃಷ್ಣಾರ್ಜುನ ಇದಿರಾಗಿ ಮುಕ್ತಿಯ ಹೊಟ್ಟೆಯ ದಾತ್ರಿಯಳು ಬಟ್ಟೆಯ ದಾತ್ರಿಯಳು ಹೊಟ್ಟೆಯ ಮರುಗ ಇನ್ನೇನೆಂಬೆ ಮಗನೇ ಹೊಟ್ಟೆಯ ಮರುಗ ಇನ್ನೇನೆಂಬೆ ಮಗನೇ ಮಗನೇ ಹಿಮ್ಮೆಟ್ಟದಿ ಹೋಗೆಂದಳು ಮಗನೇ ಹಿಮ್ಮೆಟ್ಟದಿ ಹೋಗೆಂದಳು ಮಗನೇ. ಎಲ್ಲಿ ಯೋಗೇಶ್ವರನಾದ ಕೃಷ್ಣನಿದ್ದಾನೋ, ಎಲ್ಲಿ ಪಾರ್ಥನಿದ್ದಾನೋ ಅಲ್ಲಿ ವಿಜಯ ಎನ್ನುವುದು ಖಚಿತ. ಅದರರ್ಥ ಅವರನ್ನ ಯಾರು ಎದುರಿಸುತ್ತಾರೋ ಅವರಿಗೆ ಮುಕ್ತಿ ಮಾರ್ಗ ತಾನೇ. ಕಳ್ಳ ಕೂಗು ಒಂದೇ ಮಾತನ್ನ ಹೇಳ್ತದೆ ಕಂದ, ಯುದ್ಧ ಕ್ಷೇತ್ರದಲ್ಲಿ ಹಿಮ್ಮೆಟ್ಟದೆ ಮುನ್ನುಗ್ಗು ಕಂದ, ಮುನ್ನುಗ್ಗು. ಅಮ್ಮ, ನಿನ್ನ ಒಡಲು ಮಡಿಲು ಧನ್ಯತೆಯ ಕಡಲು, ಮಮತೆಯ ಸ್ವರೂಪದ ದರ್ಶನ ಮಾಡಿಸಿದೆ ತಾಯಿ. ಕಂದ, ನಿನ್ನನ್ನು ಒಮ್ಮೆ ಅಪ್ಪಿ ಮುದ್ದಾಡಬೇಕೆಂಬ ಆಸೆ ಆಗ್ತಾ ಇದೆ ಕಂದ. ಅಮ್ಮ, ಈ ಕಂದನಿಗೆ ಒಮ್ಮೆ ನಿನ್ನ ಮಮತೆಯ ಮಡಿಲ ಆಶ್ರಯ ನೀಡುತ್ತೇನೆ. ತುಂಬ ಹೃದಯದಿಂದ ಆಶೀರ್ವದಿಸುತ್ತಿದ್ದೇನೆ ಕಂದ, ಹೋಗಿ ಬಾ, ಹೋಗಿ ಬಾ. ಮಗನೇ ಅಮ್ಮನ ಆಶೀರ್ವಾದವನ್ನು ಪಡೆದೆ. ಆ ಈಗಲೇ ಹೊರಟೆ. ತಂಗಿ ಕುವರಿಯ ಶುಭ ಹಾರೈಕೆಯನ್ನು ಪಡೆದೆ. ಆ ಪತ್ನಿ ಪ್ರಭಾವತಿಯ ಆಶಯವನ್ನ ಪೂರೈಸಿ ಸೇನಾ ಸಮೂಹವನ್ನ ಸೇರಲು ತಡವಾದ ನಿಮಿತ್ತ ಆ ತಂದೆಯವರು ವಿಧಿಸಿದ ರಾಜಾಜ್ಞೆಯಂತೆ ತಪ್ತ ತೈಲ ಶಿಕ್ಷೆಯು ನನ್ನ ಪಾಲಿಗಾಯಿತು. ಆ ಶ್ರೀ ಹರಿಯ ಕರುಣೆಯು ನನ್ನ ಪಾಲಿಗಿದೆ ಎಂಬುದು ತಪ್ತ ತೈಲವು ಸುಖ ಅನುಭವ ನೀಡಿದ್ದರಿಂದ ಸತ್ಯವಾಯಿತು. ಯುದ್ಧ ಸನ್ನದ್ಧನಾಗಿ ರಣಕ್ಷೇತ್ರಕ್ಕೆ ಬಂದು ನಿಂತಿದ್ದೇನೆ.